ಸಂಸದ BY ರಾಘವೇಂದ್ರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಚುನಾವಣೆ ಬಂದಾಗ ಅನೇಕ ವಿಚಾರಗಳು ಚರ್ಚೆಯಾಗುತ್ತೆ. ಶಿವಮೊಗ್ಗಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಸಾಹಿತಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಶಕ್ತಿ ತುಂಬಿದ ಜಿಲ್ಲೆ ಶಿವಮೊಗ್ಗ. ಮಧು ಬಂಗಾರಪ್ಪ ಮಾತನಾಡುತ್ತಿರುವ ಪದಗಳನ್ನು ನೋಡಿ ಅತ್ಯಂತ ಅಸಹ್ಯ ಅನಿಸುತ್ತೆ. ಬಿಜೆಪಿ ಕಾರ್ಯಕರ್ತರು ಚೇಲಾಗಳು ಅಂತ ಮಾತನಾಡಿದ್ದಾರೆ. ಇದೇ ಕಾರ್ಯಕರ್ತರು ತಮ್ಮ ತಂದೆ ಅವರನ್ನ ಗೆಲ್ಲಿಸಿದ್ರು. ಒಮ್ಮೆ ನೀವು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರಿ ಅಂತ ಚಾಟಿ ಬೀಸಿದ್ದಾರೆ. ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ 65ರಿಂದ 68 ವರ್ಷ ದೇಶ ಆಳ್ದಂಥವ್ರು ನೀವು. ನಾವು 10 ವರ್ಷ ಮಾತ್ರ ಈಗ ತಾನೇ ನಮ್ಮ ಆಡಳಿತಾವಧಿ ತುಂಬ್ತಾ ಇದೆ. ನಿಮ್ಮ 65 ವರ್ಷದ್ದು ನಮ್ಮ 10 ವರ್ಷದ್ದು ಕಂಪ್ಯಾರಿಸನ್ ಮಾಡಿದ್ರೂ ಕೂಡ ನೀವೆಲ್ಲರೂ ಕೂಡ ತಲೆ ತಗ್ಸುವಂಥ ರೀತಿಯಂಥ ಕ್ಷೇತ್ರದ ಭಾರತದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂಥ ಕೆಲಸ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಾಗಿದೆ. ಅಂಥ ಮೋದಿಜಿಯವರ ಬಗ್ಗೆ ಹಗುರ ಮಾತಾಡುವಂಥ ಒಂದು ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ಇದು ಒಂದು. ಎರಡನೇದು, ನಿನ್ನೆ ಶಿಕಾರಿಪುರದಲ್ಲಿ ಮಾತಾಡಬೇಕಾದಾಗ ನಮ್ಮ BJP ಕಾರ್ಯಕರ್ತರನ್ನು ಚೇಲಾಗಳು ಅಂತ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಮಗೆ ಆ ರೀತಿಯಂಥ ಮಾತಾಡುವಂಥ ಸಂಸ್ಕೃತಿ ನಮ್ಮ ಸಂಘಟನೆ ನಮ್ಗೆ ಯಾರಿಗೂ ಕೊಟ್ಟಿಲ್ಲ. ಆದರೆ ಇದೇ ಚೇಲಾಗಳು ನೀವೇನು ಹೇಳ್ತಾ ಇದ್ದೀರಿ ಪದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಇದೇ ಕಾರ್ಯಕರ್ತನ ನಿಮ್ಮ ತಂದೆನ ಒಂದ್ಸತಿ ಲೋಕಸಭಾ ಚುನಾವಣೆಯಲ್ಲಿ ಶಕ್ತಿಯಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ದು. ತಾವು ಕೂಡ BJPನ ಒಮ್ಮೆ ಸ್ಪರ್ಧೆ ಮಾಡಿದ್ರಲ್ಲ. ರಾಜಕೀಯ ಪಕ್ಷದಲ್ಲಿ ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಕಾರ್ಯಕರ್ತರಿಗೆ ತಮ್ಮದೇ ಆದಂಥ ಒಂದು ಗೌರವ ಇದೆ. ನಿಮ್ಮ ಪಕ್ಷದವರೇ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಒಮ್ಮೆ JDSಯಿಂದ ಶಾಸಕರಾದಂಥವ್ರು, ಅವತ್ತು ನಮ್ಮ ಕುಮಾರಣ್ಣ ನಮ್ಮ ತಂದೆ, ದೇವೇಗೌಡರು ನಮ್ಮ ದೇವರು, ಒಮ್ಮೆ ಅವರೆಲ್ಲರ ಸಹಕಾರದಿಂದ ತಾವು ಚುನಾವಣೆ ಸ್ಪರ್ಧೆ ಮಾಡಿದ್ರಿ, ಲೋಕಸಭೆಗೂ ಕೂಡ ಸ್ಪರ್ಧೆ ಮಾಡಿದ್ರಿ ತಾವು. ಇವತ್ತು ಅವ್ರ ಬಗ್ಗೆನೂ ಕೂಡ ಹಗುರ ಮಾತಾಡುವಂಥ ಒಂದು ಪ್ರಯತ್ನ.